Littering in public places is injurious to the environment. ನಾವು ಈ ಫಾಲ್ಸ್ ಬಂದಿದ್ದೀವಿ, ಅಷ್ಟು ಜನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ನೀರಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ವಿ. ಅದಾದಮೇಲೆ ರೆಸಾರ್ಟಿಂದ ಚೆಕ್ಔಟ್ ಆಗಿ ಆಚೆ ಹೊರಟ್ವಿ. ಸೊ ಈಗ ನಮ್ಮ ಪಯಣ ಮನೆ ಕಡೆಗಾದ್ರೂ ದಾರಿನಲ್ಲಿ ಕೆಲವು ವ್ಯೂ ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಳೆಗಾಲ ಆಗಿರೋದ್ರಿಂದ ಬಹಳಷ್ಟು ಜಲಪಾತಗಳು ದಾರಿ ಉದ್ದಕ್ಕೂ ನಮಗೆ ಕಾಣಿಸ್ತಾ ಇದ್ವು. ಮಿಸ್ಟಿ ರೋಡ್ಸ್ ದಾರಿ ಉದ್ದಕ್ಕೂ ನಮ್ಮನ್ನು ಕೈ ಬೀಸಿ ಕರೀತಾ ಇತ್ತು. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ದಾರಿ ಉದ್ದಕ್ಕೂ ಚುಮು ಚುಮು ಚಳಿ, ಹಾಗೆ ಮಂಜಿನ ಮುಸುಕು. ಇಟ್ ವಾಸ್ ಜಸ್ಟ್ ಲೈಕ್ ಅ ಮಿಸ್ಟಿ ಕಾರ್ಪೆಟ್ ಥ್ರೂ ಔಟ್ ದ ರೋಡ್. ಈಗ ನಾವು ಬಂಡಜ್ಜೆ ಫೋರ್ಟ್ ಹತ್ರ ಹೋಗೋಣ ಅಂತ ನೋಡಿದ್ವಿ, ಆದರೆ ಅಲ್ಲಿ ಟಿಕೆಟ್ ತೊಗೊಬೇಕಂತ. ಇಟ್ಸ್ ಕಂಪ್ಲೀಟ್ಲಿ ಕ್ಲೋಸ್. ಸೊ ಈಗ ರಾಣಿಜೇರಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಆ್ಯಂಡ್ ದ್ಯಾಟ್ ಇಸ್ ದ ವೇ ಟುವರ್ಡ್ಸ್ ಇಟ್. ಮಂಜು ಮುಸುಕಿದ ರಸ್ತೆಗಳಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗ್ತಾ ನಾವು ಬಂದು ನಿಂತದ್ದು ರಾಣಿಜೇರಿ ವ್ಯೂ ಪಾಯಿಂಟ್ ಹತ್ರ. ಬಟ್ ದಾರಿ ಉದ್ದಕ್ಕೂ ಫುಲ್ಲು ಕೊಚ್ಚೆ, ಕೆಸರು, ಸ್ಲಶ್ ಎಲ್ಲ ಕಡೆನೂ ಆವರಿಸ್ಕೊಂಡಿತ್ತು. ಸೊ ನಮಗೆ ಅಷ್ಟು ಈಸಿ ಆಗಲಿಲ್ಲ ಈ ಆಫ್ ರೋಡಿಂಗ್ ಟ್ರ್ಯಾಕ್ನ ಕಂಪ್ಲೀಟ್ ಮಾಡೋದು. ನಮ್ಮ ಗಾಡಿ ಸ್ಕಿಡ್ ಆಗೋಕ್ಕೆ ಶುರು ಆಯಿತು. ಸರ್ ವಾಸ್ ಟೂ ಮಚ್ ಸ್ಲಶ್. ಮತ್ತು ಮಳೆ ಬರ್ತಿರೋದ್ರಿಂದ ಇನ್ನೂ ಜಾಸ್ತಿ ಸ್ಲಶ್ ಆ್ಯಡಪ್ ಆಗ್ತಿತ್ತು. ಮತ್ತು ನೀರೆಲ್ಲ ಫುಲ್ಲು ಸೇರಿ ಇಟ್ ಹ್ಯಾಡ್ ಬಿಕಮ್ ಲೈಕ್ ವೆರಿ ಲೈಕ್ ಸ್ಲಿಪರಿ ಕನ್ಸಿಸ್ಟೆನ್ಸಿ. ಸೊ ನಾವು ಎಷ್ಟು ಟ್ರೈ ಮಾಡಿದ್ರು ತುಂಬಾ ಸ್ಲಿಪ್ ಆಗ್ತಿತ್ತು. ಸೊ ಮತ್ತೆ ಹತ್ಸಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಹೈಲಕ್ಸು ಸಖತ್ತಾಗೆ ಪರ್ಫಾರ್ಮ್ ಮಾಡ್ತಾ ಇತ್ತು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಈ ಜಾಗದಲ್ಲಿ ಸ್ಕಿಡ್ ಆಗೋದಕ್ಕೆ ಶುರು ಆಯಿತು. ಮತ್ತು ವಿಡಿಯೋನಲ್ಲಿ ಕಾಣಿಸ್ತಾ ಇರಬೇಕು, ಗಾಡಿ ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾ ಇದೆ. ಮತ್ತು ಇಲ್ಲಿ ಬೈಕರ್ಸ್ಗಳು ತುಂಬ ಜನ ಕೂಡ ಅವ್ರ ಗಾಡಿನ ತೊಗೊಂಡು ಹೋಗೋಕ್ಕೆ ಆಗ್ದಿರಾ ಹಿಂದೆ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಅಲ್ಲಿ ಬಿದ್ದು ಜಾರಿ ಮತ್ತು ನಡೆಯೋದಕ್ಕೇ ಸಿಕ್ಕಾಪಟ್ಟೆ ಕಷ್ಟ ಇರುವಂತಹ ಈ ಜಾಗದಲ್ಲಿ ನಾವು ಟ್ರೈ ತುಂಬ ಮಾಡಿದ್ವಿ ಟು ಕಂಪ್ಲೀಟ್ ದಿಸ್ ಆಫ್ ರೋಡಿಂಗ್ ಟ್ರ್ಯಾಕ್. ಆ ಪಾಯಿಂಟ್ ಹತ್ರಕ್ಕೆ ಹೋಗೋಣ ಅಂತ. ಇಟ್ ವಾಸ್ ಜಸ್ಟ್ ದ ಬಿಗಿನಿಂಗ್. ಬಟ್ ಮುಂದೆ ಹೋಗ್ತಾ ಸ್ಲಶ್ ಮತ್ತು ಅಲ್ಲಿದ್ದಂತಹ ಸ್ಲಿಪರಿ ಸರ್ಫೇಸ್ ಏನಿತ್ತು 4x4 ಹಾಕಿ ನಾವು ಎಷ್ಟೇ ಟ್ರೈ ಮಾಡಿದ್ರು ನಮಗೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಲ್ಲಿರೋ ಬಹಳಷ್ಟು ಜನ ಲೋಕಲ್ಸ್ಗಳು ಕೂಡ ಹೆಲ್ಪ್ಗೆ ಬಂದರು, ಮತ್ತು ಅಲ್ಲಿದ್ದಂತಹ ಟೂರಿಸ್ಟ್ಗಳು ಕೂಡ ಹೆಲ್ಪ್ಗೆ ಬಂದರು. ಪ್ರತಿಯೊಬ್ಬರು ಹೇಳಿದ್ದು ಏನಂತಂದರೆ ತುಂಬ ಸ್ಲಿಪ್ಪರಿ ಇದೆ, ದಯವಿಟ್ಟು ನೀವು ಗಾಡಿನ ತೆಗೆಯೋದಕ್ಕೆ ಹೋಗಬೇಡಿ, ವಾಪಸ್ ತಿರುಗಿಸ್ಬಿಡಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಗಾಡಿ ಏನಾಯಿತು, ಒಂದು ಪಾಯಿಂಟಲ್ಲಿ 90 ಡಿಗ್ರಿ ಆ್ಯಂಗಲಲ್ಲಿ ಟಿಲ್ಟ್ ಆಗಿಬಿಡ್ತು. ಸೊ ಅಲ್ಲಿ ಮಧ್ಯದಲ್ಲಿ ಕಚ್ಕೊಂತು. ಆ್ಯಂಡ್ ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಬೇಕಾಯಿತು. ಆನ್ ಆಫ್ ರೋಡಿಂಗ್ ವೆಹಿಕಲ್ ಮಸ್ಟ್ ಬಿ ಪರ್ಫಾರ್ಮಿಂಗ್ ಟೂ ಗುಡ್ ಆನ್ ದೀಸ್ ಟ್ರ್ಯಾಕ್ಸ್. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಇಟ್ ವಾಸ್ ರಿಯಲಿ ವೆರಿ ಬ್ಯಾಡ್ ದಟ್ ಡೇ. ನಮಗೆ ಮೇ ಬಿ ಇಟ್ ವಾಸ್ ಅ ಬ್ಯಾಡ್ ಡೇ ಅಂತ ಅಂದ್ಕೊಬೇಕು. ನಾವು ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿದ್ದ ಜನ ಮತ್ತು ಫುಲ್ ಜನ ತುಂಬ್ಕೊಂಡ್ಬಿಟ್ರು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಒಂದೊಂದು ರೀತಿಯಾದಂಥ ವ್ಯೂನ ಹೇಳೋದಕ್ಕೆ ಶುರು ಮಾಡಿದ್ರು. ತುಂಬ ಜನ ದಯವಿಟ್ಟು ಮಾಡಬೇಡಿ ಸರ್, ಹೊರಟ್ಬಿಡಿ ವಾಪಸ್ಸು, ಫ್ಯಾಮಿಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆ್ಯಂಡ್ ಎಸ್, ನಿಜವಾಗ್ಲೂ ನೀವು ನೋಡ್ತಾ ಇದ್ದೀರಾ ಫುಟೇಜಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಪ್ರತಿಯೊಬ್ಬರು ಕೂಡ ಅಲ್ಲಿ ನಡೆಯೋದಕ್ಕಾಗ್ದಿರ ಕೆಸರಿನಲ್ಲಿ ಬಿದ್ದು ಅವರು ಕೂಡ ಗಾಯಗಳನ್ನು ಮಾಡ್ಕೊಂಡಿದ್ರು. ಆ್ಯಂಡ್ ಬೈಕರ್ಸ್ಗಳು ಕಷ್ಟಪಟ್ಟು ಬೈಕ್ನ ಅಲ್ಲಿಗೆ ಹತ್ತಿಸಿದ್ರು. ಆ್ಯಂಡ್ ಯಾವುದು 4 ವೀಲರ್ ಹೋಗಿರಲಿಲ್ಲ, ಅಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ರು. ಬರೀ ಅಲ್ಲಿರೋಂಥ ಲೋಕಲ್ ಜೀಪ್ಗಳು ಅಥವಾ ಆಟೋಗಳು ಮಾತ್ರ ಅಲ್ಲಿ ಹೋಗ್ತಾ ಇತ್ತಂತೆ. ಸೊ ನಮಗೆ ಹೆಲ್ಪ್ ಮಾಡಿದಂತಹ ಒಬ್ಬ ಆಟೋ ಡ್ರೈವರ್ ಅದನ್ನೇ ಹೇಳಿದ್ದು.
ನೀವು ಹೋಗಬೇಕು ಅಂತಂದರೆ ಇಲ್ಲಿಂದ ಆಟೋನ ತಗೊಂಡು ಹೋಗಿ. ಬಟ್ ಖಂಡಿತ ಈ ಗಾಡಿನ ಹತ್ಸೋದಕ್ಕೆ ಹೋಗಬೇಡಿ. ನಾವು ಕಷ್ಟಪಟ್ಟು ಬೆಳಗ್ಗೆಯಿಂದ ಟ್ರ್ಯಾಕ್ ರೆಡಿ ಮಾಡಿದ್ದೀವಿ. ಒಂದು ವಾರ ಕೆಟ್ಟದಾಗಿ ಮಳೆ ಆಗಿತ್ತು, ಅದರಿಂದ ಕಂಪ್ಲೀಟಾಗಿ ರೋಡ್ ಹೋಗ್ಬಿಟ್ಟಿದೆ. ನೀವು ಏನು ಮಾಡಬೇಡಿ, ದಯವಿಟ್ಟು ಹಿಂದೆ ತೊಗೊಂಬಿಡಿ ಅಂತ ಅಂದ್ಬಿಟ್ಟು ಅವ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ಎಸ್, ನೀವು ಇಲ್ಲಿ ನೋಡಬಹುದು ದ ರೋಡ್ಸ್ ಆರ್ ಸ್ಲಿಪರಿ ಆ್ಯಂಡ್ ಇಲ್ಲಿ ಓಡಾಡ್ತಾ ಇರುವಂಥ ಜನರು ನಮಗೆ ಹೆಲ್ಪ್ ಮಾಡೋದಕ್ಕೆ ಖಂಡಿತ ಅವರು ಸಹಾಯ ಮಾಡಿದ್ರು. ಹೋಗಲ್ಲ ಗಣೇಶ ಸರ್ ಉಲ್ಟಾ ಹೊಡಿರಿ ಸ್ಟೇರಿಂಗು ಬಂದಿತ್ತು ಬಿಡ್ರಿ ಈಗ ಆ ಕಡೆ ಹೊಡ್ಕೊಳ್ಳಿ, ಸ್ಟಡಿ ಮಾಡ್ಕೊಳ್ಳಿ, ಹೊಡ್ಕೊಳ್ಳಿ, ಆ ಕಡೆ ಹೋಗ್ಲಿ, ಏನಾಗಲ್ಲ, ಸ್ಟಡಿ ಮಾಡ್ಕೊಳ್ಳಿ, ಸ್ಟಡಿ ತಿರುಗಿಸಿ ಇಲ್ಲ ಹೋಗ್ಲಿ, ಹೋಗುತ್ತೆ ಹೋಗ್ಲಿ, ಇನ್ನೂ ಹತ್ಸಕ್ ಹೋಗ್ಬೇಡಿ. ಬೇಕು ಅಂದ್ರೆ ಇಲ್ಲಿಂದ ಆಟೋಗಳಿದಾವೆ, ಕರ್ಕೊಂಡ್ಬರ್ತೀವಿ. ಸಿಕ್ಕಾಪಟ್ಟೆ ಸ್ಕಿಡ್ ಆಗ್ತಾ ಇತ್ತು, ಹಾಗೇನೇ ಸ್ಲಶ್ ಜಾಸ್ತಿ ಇತ್ತು, ಸ್ಲಿಪರಿ ಇತ್ತು. ಆ್ಯಂಡ್ ವಿ ಡಿಡ್ಂಟ್ ವಾಂಟ್ ಟು ಟೇಕ್ ರಿಸ್ಕ್. ಆ್ಯಂಡ್ ಆಲ್ಸೋ ಅಲ್ಲಿನ ಲೋಕಲ್ಸ್ ಕೂಡ ನಮಗೆ ಅಡ್ವೈಸ್ ಮಾಡಿದ್ದು, ನೀವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಮ್ಮದೇ ಯಾವುದಾದ್ರೂ ಜೀಪಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಹೊರಟು ನಾವು ಇವಾಗ ಇನ್ನೊಂದು ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ನನ್ನ ಹಿಂದೆ ಅಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಅದೇನೇ ರಾಣಿಜರಿ ವ್ಯೂ ಪಾಯಿಂಟಿಂದ ಕಾಣಿಸೋವಂಥದ್ದು. ನಾವು ಆಗಲೇ ಹೋಗಿ ಅಲ್ಲಿ ಕ್ವೆಶ್ಚನರ್ಗೆ ಸಿಕ್ಕಾಕೊಂಡ್ವಿ ಆ್ಯಂಡ್ ವಿ ಕುಡಂಟ್ ಕಂಪ್ಲೀಟ್ ದ ಟ್ರೆಕ್. ಸೊ ಹಿಯರ್ ಐ ಕೇಮ್ ಟು ಜಸ್ಟ್ ರೆಕಾರ್ಡ್ ದ ವಿಡಿಯೋ ಆ್ಯಂಡ್ ಶೋ ಯು ಅ ಗ್ಲಿಮ್ಸ್ ಆಫ್ ವಾಟ್ ವಿ ಗೆಟ್ ಟು ಸಿ ಫ್ರಮ್ ದೇರ್ ಅಂತ. ಸೊ ಇದನ್ನೇ ಅವರು ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಕರೆಯುವಂಥದ್ದು. ಬಟ್ ಹತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಯಿತು. ಸೊ ಐ ಜಸ್ಟ್ ಥಾಟ್ ಐ ವಿಲ್ ಸ್ಟಾಪ್ ಹಿಯರ್, ಟೇಕ್ ಅ ಗ್ಲಿಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ. ಮಳೆ ಬರೋದಕ್ಕೆ ಶುರು ಆಯಿತು. ಸೊ ಮೋಡ ಕವಿದಿದೆ ಎಲ್ಲ ಕಡೆನೂ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಗೆಟ್ ಟು ಸಿ. ಈ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸ್ತು ಅಂತಂದರೆ, ರೋಡಲ್ಲಿ ಹೋಗ್ತಾ ನನಗೆ ಹಿಂದ್ಗಡೆ ಇಲ್ಲಿ ದೂರದಲ್ಲಿ ಆ ನೀರು ಹರಿತಾ ಇರೋದು ಕಾಣಿಸ್ತು. ಇವಾಗ ಮೋಡಕ್ಕೆ ಮತ್ತೆ ಎಲ್ಲ ಕವರ್ ಆಗಿಬಿಡ್ತು. ಸೊ ಇಲ್ಲಿ ಯಾರ್ದೋ ಒಬ್ರದ್ದು ಮನೆ ಇದೆ. ಸೊ ಐ ಜಸ್ಟ್ ಡ್ರೆಸ್ ಪಾಸ್ಟ್ ವಿಚ್ ಇಸ್ ಆ್ಯಕ್ಚುಲಿ ರಾಂಗ್, ಐ ನೋ. ಇಲ್ಲಿಂದ ಬಂದು ನಾನು ಆ ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದೀನಿ. ಹೇಗೆಲ್ಲ ಕಷ್ಟಪಟ್ವಿ ರಾಣಿಜರಿ ಹತ್ರ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು 4x4 ಆಗಿದ್ರೂ ಸಿಕ್ಕಾಪಟ್ಟೆ ಸ್ಲಶ್ ಇತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಸ್ಲಿಪ್ ಆಗ್ತಾ ಇತ್ತು. ಗಾಡಿ ಆಲ್ಮೋಸ್ಟ್ ಟಿಲ್ತಾ ಇತ್ತು 90 ಡಿಗ್ರಿನಲ್ಲಿ. ಸೊ ಕಷ್ಟ ಇತ್ತು ಇವತ್ತು, ಬಟ್ ಸ್ಟಿಲ್ ವಿ ಡಿಡ್ ಎಂಜಾಯ್. ಇದೇ ಪಾಯಿಂಟ್ಗೆ ನಾನು ಹೋಗಿದ್ದು, ಈ ಮನೆಯಿಂದ ಹೋಗಿ ಅಲ್ಲಿ ನನಗೇನು ಕಾಣಿಸ್ತಾ ಇದೆ ಆ ಪಾಯಿಂಟಿಂದ ನನಗೆ ಆ ವ್ಯೂ ಸಿಕ್ಕಿದ್ದು. ಸೊ another off-roading. ಅಸಲಿ ನಿಜ ನೋಡಿ ಎಷ್ಟು ಸ್ಲಶ್ ಇದೆ ಅಂತ. ಇದೆಲ್ಲ ಏನಿಲ್ಲ ಬೇರೆ ಯಾಕೆ ಹತ್ತಲಿಲ್ಲ
ನಿದ್ದೆ ಬರಲ್ಲ ಬೆಳಿಗ್ಗೆ ತನಕ. ಹತ್ತಿಸ್ತೀರಾ ಇದನ್ನ ಇಲ್ಲಿ ನಿಮ್ಗೆ ವಾಪಸ್ ಹತ್ತಕ್ಕಾಗ್ತಾ? ರಾಣಿಗಿರಿ ವ್ಯೂ ಪಾಯಿಂಟ್ ಹೆಂಗ್ ಹತ್ತಿಸ್ತೀರಾ? ಇಲ್ಲಿ ನೋಡಿ ತುಂಬಾ ಕೆಟ್ಟದಾಗಿದೆ. ಹೋಗೋಣ ಅಂತ ಹೋಗ್ತಾ ಇದ್ವಿ, ಬಟ್ ಮತ್ತೆ ದಾರಿ ಹತ್ತಲಿಲ್ಲ. ವಿಧಿ ಇಲ್ಲ ಅಂದ್ರೆ ಇಲ್ಲೇ ಇರಬೇಕು ಗಾಡಿ. ಜೋರ್ ಮಳೆ ಆ್ಯಂಡ್ ಜನ ಎಲ್ಲರೂ ಟ್ರೆಕ್ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು ಆ ಫಾಲ್ಸ್ಗೆ. ಕೆಲವು ಮಾತ್ರನೇ ಅಲ್ಲಿ ಹೋಗಕ್ಕಾಗ್ತಾ ಇದ್ದಿದ್ದು. ಆ್ಯಂಡ್ ವಿ ಡಿಡ್ಂಟ್ ವಾಂಟ್ ಟು ಟೇಕ್ ರಿಸ್ಕ್. ಫೋರ್ಸ್ ಹೆಂಗಿದೆ ನೋಡಿ, ಅಲ್ಲಿ ಬೀಳ್ತಾ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇತ್ತು ದಾರಿ ಉದ್ದಕ್ಕೂ. ಮತ್ತೆ ಸ್ಲಶ್ ಎಲ್ಲ ಕಡೆನೂ ಹತ್ಸೋದಿರೋದು, ನೀರು ಹರಿತಾ ಇದ್ರೆ. ಆಫ್ ರೋಡಿಂಗ್ ಸೊ ಈ ಫಾಲ್ಸ್ ನಾವು ಆಗಲೇ ನೋಡಾಗಿತ್ತು. ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಮಾಡಿ ಸ್ಲಶ್ ಮೇಲೆ ನಡ್ಕೊಂಡು ವಿ ಹ್ಯಾಡ್ ಟು ಗೋ ಟುವರ್ಡ್ಸ್ ದ ಫಾಲ್ಸ್. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ವಿ ಡಿಸೈಡೆಡ್ ಟು ಹೆಡ್ ಬ್ಯಾಕ್ ಅಗೇನ್ ಟುವರ್ಡ್ಸ್ ಬ್ಯಾಂಗ್ಳೂರ್. ದಾರಿಲಿ ಹೋಗ್ತಾ ಏನೇನು ಸೀನಿಕ್ ಸ್ಪಾಟ್ಸ್ ಕಾಣಿಸುತ್ತೆ ಅಲ್ಲಲ್ಲಿ ನಿಲ್ಸ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ದಿಸ್ ಟ್ರಿಪ್ ವಾಸ್ ಓನ್ಲಿ ಫಾರ್ ರಿಲ್ಯಾಕ್ಸಿಂಗ್. ಸೊ ನಾವು ರಿವರ್ ಮಿಸ್ಟ್ ಬುಕ್ ಮಾಡ್ಕೊಂಡು ಬಂದಿದ್ದೇನೆ ಫಾರ್ ಅ ರಿಲ್ಯಾಕ್ಸ್ಡ್ ವೀಕೆಂಡ್. ಸೊ ಎಸ್, ವಿ ಡಿಡ್ ಹ್ಯಾವ್ ಅ ರಿಲ್ಯಾಕ್ಸ್ಡ್ ವೀಕೆಂಡ್ ಅಟ್ ರಿವರ್ ಮಿಸ್ಟ್ ಆ್ಯಂಡ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಬ್ಯಾಂಗ್ಳೂರ್. ನಿಮಗೆ ರಾಣಿ ಜರಿ ಪಾಯಿಂಟ್ ಕಾಣಿಸ್ತಾ ಇದೆ. ಇಫ್ ಯು ಕ್ಯಾನ್ ಜಸ್ಟ್ ಸಿ ದಿಸ್, ಇಲ್ಲಿ ನೋಡಿ, ಇದೆ ರಾಣಿ ಜರಿ ಪಾಯಿಂಟು. ಸೊ ಇಲ್ಲಿಂದನೇ ವಿ ಗಾಟ್ ಅ ಗ್ಲಿಮ್ಸ್ ಆಫ್ ಇಟ್. ಆಗಲೇ ನಾನು ಯಾರ್ದೋ ಮನೆ ಒಳಗಡೆ ಹೋಗಿ ಅದನ್ನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಸೊ ಇದೇ ರಾಣಿ ಜರಿ ವಾಟರ್ ಫಾಲ್ಸ್. ಇದನ್ನ ನೋಡೋದಕ್ಕೇನೆ ಅಲ್ಲಿ ಅಷ್ಟು ಜನ ಮಕ್ಕಳು. ಸೊ ನಾವು ಈ ಫಾಲ್ಸ್ಗೆ ಬಂದಿದ್ದೀವಿ. ಈಗ ನಾವಿಲ್ಲಿ ಮುಡಿಗೆರೆ ಹತ್ರ ಬರ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕೊಟ್ಟಿಗೆ ಹಾರ ಏನು ಸಿಗುತ್ತೆ ಯಾವಾಗಲೂ ಇಟ್ ಇಸ್ ಫೇಮಸ್ ಫಾರ್ ಬಜ್ಜಿ ಆ್ಯಂಡ್ ನೀರು ದೋಸೆ. ಸೊ ನಾವು ಇಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಸೋಡಾ ಮತ್ತು ಬಜ್ಜಿ ಆರ್ಡರ್ ಮಾಡಿದ್ದೀವಿ. ಇನ್ಸ್ಟಾ ರೀಲ್ಸಲ್ಲಿ ನೋಡಿದಂತಹ ಈ ತಾವಿಸಾ ಅನ್ನೋಂತಹ ಒಂದು ಹೊಸ ಕೆಫೆಗೆ ಚಿಕ್ಕಮಗಳೂರಲ್ಲಿ ನಾವು ವಿಸಿಟ್ ಮಾಡಿದ್ವಿ. ಫುಡ್ ಸಿಕ್ಕಾಪಟ್ಟೆ ಟೇಸ್ಟಿ ಇತ್ತು ಆ್ಯಂಡ್ ಎವ್ರಿಥಿಂಗ್ ವಿ ಟ್ರೈಡ್ ಔಟ್ ವಾಸ್ ಟೂ ಗುಡ್ ಆ್ಯಂಡ್ ಯಮ್ಮಿ. ಸೊ ಈಗಷ್ಟೇನೆ ವಿ ಜಸ್ಟ್ ಫಿನಿಶ್ಡ್ ಒನ್ ಸ್ಮಾಲ್ ಬ್ರೇಕ್ at Tavisa. It's a new place here in Chikmagalur. So do visit when you're here. The food is amazing, good, thumbs up. And the place is really full of vibes. You can definitely come over.